ಒಬ್ಬಳು ಮಹಿಳೆ ತನ್ನ ಕಾರಿನಲ್ಲಿ ಕುಳಿತು ಪ್ರತಿದಿನ ತನ್ನ ಗಂಡನೊಂದಿಗೆ ಆಫೀಸಿಗೆ ಹೋಗುತ್ತಿದ್ದಳು. ಆದರೆ ಪ್ರತಿದಿನ ದಾರಿ ಮಧ್ಯದ ಟ್ರಾಫಿಕ್ನ ಕೆಂಪು ಲೈಟ್ನ ಬಳಿ ಅವರ ಕಾರು ನಿಲ್ಲುತ್ತಿದ್ದಂತೆ ಭಿಕ್ಷೆ ಬೇಡುವ ಜನರು ಅವರ ಕಾರನ್ನು ಸುತ್ತುವರಿಯುತ್ತಿದ್ದರು. ಅವರಲ್ಲಿ ಒಬ್ಬ ಮುಗ್ಧ ಹುಡುಗನಿದ್ದನು. ಅವನು ಒಮ್ಮೊಮ್ಮೆ ಬಲೂನುಗಳನ್ನು ಮಾರಾಟ ಮಾಡುತ್ತಿದ್ದನು, ಮತ್ತೊಮ್ಮೆ ಪೆನ್ಗಳನ್ನು ಮಾರಾಟ ಮಾಡುತ್ತಿದ್ದನು, ಇನ್ನೊಮ್ಮೆ ಗುಲಾಬಿ ಹೂಗಳನ್ನು ಮಾರಾಟ ಮಾಡುತ್ತಿದ್ದನು. ಆ ಮುಗ್ಧ ಹುಡುಗನು ಕೂಡ ಇವರ ಕಾರಿನ ಬಳಿ ಬರುತ್ತಿದ್ದನು. ಅವನು ಎಷ್ಟೊಂದು ಮುಗ್ಧ ಹಾಗೂ ಎಷ್ಟೊಂದು ಸುಂದರ ಹುಡುಗನಾಗಿದ್ದನೆಂದರೆ ನಿಧಾನವಾಗಿ ಆ ಹುಡುಗನು ಮಹಿಳೆಗೆ ಇಷ್ಟವಾಗತೊಡಗಿದನು. ಆ ಹುಡುಗನ ಪ್ರೀತಿಯ ಮಾತುಗಳು ಆ ಮಹಿಳೆಯ ಹೃದಯವನ್ನು ಗೆದ್ದಿತ್ತು. ಆದರೆ ಒಂದು ದಿನ ಆ ಮಗುವಿನ ಆಕ್ಸಿಡೆಂಟ್ ಆಯಿತು. ಇದಾದ ಮೇಲೆ ಆ ಮಹಿಳೆಗೆ ಈ ಹುಡುಗ ಬೇರೆ ಯಾರೂ ಆಗಿರದೆ ಅವಳ ಸ್ವಂತ ಮಗನೆಂದು ತಿಳಿಯುತ್ತದೆ. ಆ ಮಗುವಿಗೆ ಜನ್ಮ ನೀಡಿದ ನಂತರ ಅವನನ್ನು ಅವಳು ತ್ಯಾಗ ಮಾಡಬೇಕಾಯಿತು. ಅವನಿಗೆ ಜನ್ಮ ನೀಡಿದ 8 ವರ್ಷಗಳ ನಂತರ ಅವನು ಈ ರೀತಿಯಲ್ಲಿ ಅಲೆದಾಡುತ್ತಿರುವುದನ್ನು ನೋಡಿದಳು. ಈಗ ಅವನು ಭಿಕ್ಷೆ ಬೇಡುತ್ತಿದ್ದನು. ಅವನು ಏಕೆ ಭಿಕ್ಷೆ ಬೇಡುತ್ತಿದ್ದನು? ಆ ಮಹಿಳೆಯು ಮಗುವನ್ನು ಏಕೆ ಬಿಟ್ಟು ಬಿಡಬೇಕಾಯಿತು? ಆಕ್ಸಿಡೆಂಟ್ ಆದ ನಂತರ ಅವಳ ಗಂಡನಿಗೆ ಈ ವಿಷಯ ತಿಳಿಯುತ್ತಿದ್ದಂತೆ ಆನಂತರ ಏನಾಗುತ್ತದೆ? ಮುಂದೆ ಇಡೀ ಕಥೆಯ ಸತ್ಯವನ್ನು ತಿಳಿದುಕೊಳ್ಳೋಣ. ಕಥೆಯನ್ನು ಆರಂಭಿಸುವುದಕ್ಕಿಂತ ಮೊದಲು ಎಲ್ಲರಲ್ಲಿಯೂ ನನ್ನ ಒಂದು ವಿನಂತಿ ಏನೆಂದರೆ ಎಲ್ಲರೂ ಈ ವಿಡಿಯೋವನ್ನು ಲೈಕ್ ಮಾಡಿ, ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇದು ಒಂದು ಅಮ್ಮ ಹಾಗೂ ಮಗನ ಭಾವನಾತ್ಮಕ ಕಥೆಯಾಗಿದೆ. ನೆಹರು ಪ್ಯಾಲೇಸ್ನಲ್ಲಿ ಪವನ್ ಎಂಬಾತನ ಕಂಪ್ಯೂಟರ್ ಅಂಗಡಿ ಇತ್ತು. ಅವನು ಪ್ರತಿದಿನ ಬದರ್ಪುರದಿಂದ ತನ್ನ ಕಾರಿನಲ್ಲಿ ಪತ್ನಿ ಅಂಚಲ ಜೊತೆಗೆ ಅಂಗಡಿಗೆ ಬರುತ್ತಿದ್ದನು. ಆದರೆ ದಾರಿ ಮಧ್ಯದಲ್ಲಿ ಟ್ರಾಫಿಕ್ನಲ್ಲಿ ಅವರ ಕಾರು ನಿಂತುಕೊಳ್ಳುತ್ತಿತ್ತು. ಹೆಚ್ಚಿನದಾಗಿ ನೆಹರು ಪ್ಯಾಲೇಸ್ ಬಳಿ ಇರುವ ಕೆಂಪು ಲೈಟ್ನ ಬಳಿ ಅವರ ಕಾರು ನಿಲ್ಲುತ್ತಿತ್ತು. ತುಂಬ ಜನ ಮಕ್ಕಳು ಅವರ ಕಾರನ್ನು ಬಂದು ಮುತ್ತಿಕೊಳ್ಳುತ್ತಿದ್ದರು. ಅಲ್ಲಿರುವ ಎಲ್ಲ ಗಾಡಿಯ ಬಳಿ ಬಂದು ಮುತ್ತಿಗೆ ಹಾಕುತ್ತಿದ್ದರು ಮತ್ತು ಭಿಕ್ಷೆ ಬೇಡುತ್ತಿದ್ದರು. ಕೆಲವರು ಸಾಮಾನುಗಳನ್ನು ಮಾರಾಟ ಮಾಡುತ್ತಿದ್ದರೆ ಕೆಲವರು ಭಿಕ್ಷೆ ಬೇಡುತ್ತಿದ್ದರು. ಕೆಲವರು ಗ್ಲಾಸ್ಗಳನ್ನು ಒರೆಸುತ್ತಿದ್ದರು. ಈ ರೀತಿಯಲ್ಲಿ 8-10 ಜನ ಹುಡುಗರು ಇರುತ್ತಿದ್ದರು. ಅವರ ಜೊತೆಗೆ ಮಹಿಳೆಯರು, ವಯಸ್ಸಾದವರು ಕೂಡ ಇರುತ್ತಿದ್ದರು ಮತ್ತು ಅಲ್ಲಿಗೆ ಬಂದು ಹಣವನ್ನು ಕೇಳುತ್ತಿದ್ದರು. ಅವರಲ್ಲಿ ಒಬ್ಬ ಹುಡುಗ, ಅವನ ಹೆಸರು ದೀಪು ಆಗಿತ್ತು. ಅವನಿಗೆ 10-11 ವರ್ಷ ಆಗಿರಬಹುದು. ಅವನು ಬಲೂನ್ಗಳನ್ನು ಮಾರಾಟ ಮಾಡುತ್ತಿದ್ದನು. ಒಂದು ದಿನ ಅವನು ಪವನ್ ಹಾಗೂ ಅಂಚಲಾ ಕುಳಿತುಕೊಂಡಿದ್ದ ಗಾಡಿಯ ಬಳಿ ಬಂದನು. ಅವನು ಅಂಚಲಾ ಅವರನ್ನು ನೋಡಿ, ಆಂಟಿ, ನೀವು ಈ ಬಲೂನನ್ನು ತೆಗೆದುಕೊಳ್ಳಿ ಎಂದು ಅವರಿಗೆ ಹೇಳುತ್ತಿದ್ದನು. ಅಂಚಲಾ ಅವನನ್ನು ನೋಡಿ ಮುಗುಳ್ನಕ್ಕಳು. ನಾನು ಈ ಬಲೂನನ್ನು ತೆಗೆದುಕೊಂಡು ಏನು ಮಾಡಲಿ ಎಂದಾಗ ದೀಪು ಹೇಳಿದನು, ನಿಮ್ಮ ಮುದ್ದಿನ ಮಗನಿಗಾಗಿ ತೆಗೆದುಕೊಳ್ಳಿ. ಆಗ ಅಂಚಲಾ ಹೇಳಿದಳು, ಆ ಮಗು ಈ ಪ್ರಪಂಚಕ್ಕೆ ಬರುವವರೆಗೂ ಈ ಬಲೂನು ಒಡೆದು ಹೋಗುತ್ತದೆ. ಆಗ ದೀಪು ಹೇಳಿದನು, ಆಂಟಿ, ಇಲ್ಲ, ಒಡೆದು ಹೋಗುವುದಿಲ್ಲ. ಒಂದು ವೇಳೆ ನೀವು ಇದನ್ನು ಒಡೆಯಲು ಬಿಡದೇ ಇದ್ದರೆ ಇದು ಸುರಕ್ಷಿತವಾಗಿರುತ್ತದೆ. ಆಗ ಅಂಚಲ ಹೇಳಿದಳು, ತುಂಬ ಮುದ್ದು ಮುದ್ದಾಗಿ ಮಾತನಾಡುತ್ತಿದ್ದೀಯಾ, ನೀನು ಒಳ್ಳೆಯ ಹುಡುಗ. ನನಗೊಂದು ಬಲೂನನ್ನು ತೆಗೆದುಕೊಂಡು ಬಾ, ನಾನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಅವಳು 2 ಬಲೂನುಗಳನ್ನು ತೆಗೆದುಕೊಂಡಳು. ಇದಾದ ಮೇಲೆ ಅವರ ಗಾಡಿ ಮುಂದೆ ಸಾಗಿತ್ತು. ಏಕೆಂದರೆ ಈಗ ಸಿಗ್ನಲ್ ಗ್ರೀನ್ ಆಗಿತ್ತು. ಇದಾದ ಮೇಲೆ 3-4 ದಿನಗಳಲ್ಲಿ ಒಮ್ಮೆಯಾದರೂ ಗಾಡಿ ಆ ಸಿಗ್ನಲ್ನಲ್ಲಿ ನಿಲ್ಲುತ್ತಿತ್ತು. ಮತ್ತೊಂದು ದಿನ ದೀಪು ಅಲ್ಲಿಗೆ ಬಂದನು. ಆದರೆ ಇಂದು ಅವನು ಪೆನ್ನುಗಳನ್ನು ಮಾರಾಟ ಮಾಡುತ್ತಿದ್ದನು. ಅಂಚಲ ಅವನನ್ನು ನೋಡುತ್ತಲೇ ಕಾರಿನ ಗ್ಲಾಸನ್ನು ಕೆಳಗಿಳಿಸಿದಳು ಮತ್ತು ಹೇಳಿದಳು, ಏನು ವಿಷಯ? ಇಂದು ನೀನು ಪೆನ್ನು ಮಾರಾಟ ಮಾಡುತ್ತಿದ್ದೀಯಾ? ಏಕೆ ಬಲೂನ್ ಮಾರುತ್ತಿಲ್ಲ? ಆಗ ದೀಪು ಹೇಳಿದನು, ಆಂಟಿ, ಏಕೆಂದರೆ ಬಲೂನುಗಳು ಒಡೆದು ಹೋಗುತ್ತವೆ, ಹಾಳಾಗಿ ಹೋಗುತ್ತವೆ. ಆದ್ದರಿಂದ ಅವುಗಳಿಂದ ನಷ್ಟವಾಗುತ್ತದೆ. ಆದ್ದರಿಂದ ಇಂದು ಪೆನ್ನುಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಆಂಟಿ, 30 ರೂಪಾಯಿಗಳಿಗೆ 10 ಪೆನ್ನುಗಳು ಮಾರಾಟಕ್ಕಿವೆ, ಪ್ಲೀಸ್ ತೆಗೆದುಕೊಳ್ಳಿ. ಈಗ ಅಂಚಲಾಳಿಗೆ ಹೇಗಿದ್ದರೂ ಪೆನ್ನಿನ ಅವಶ್ಯಕತೆ ಇರಲಿಲ್ಲ. ಆದರೂ ಅವಳು ಅವನಿಂದ ಪೆನ್ ತೆಗೆದುಕೊಂಡಳು. ಅದಾದ ಮೇಲೆ ಅವಳು ಹೊರಟು ಹೋದಳು. ಹೀಗೆ ಮುಂದೆ ಸಾಗುತ್ತಾ ಅಂಚಲ್ ಹಾಗೂ ದೀಪುವಿನ ನಡುವೆ ಸ್ನೇಹ ಸಲುಗೆ ನಡೆಯಿತು. ಅಂಚಲಾಳು ದೀಪುವನ್ನು ಇಷ್ಟಪಡತೊಡಗಿದಳು. ಏಕೆಂದರೆ ದೀಪುವಿನ ಮಾತುಗಳು ತುಂಬ ಮುದ್ದು ಮುದ್ದಾಗಿದ್ದವು. ಅವನು ತುಂಬ ಮುಗ್ಧನಾಗಿದ್ದನು. ಯಾವಾಗಲಾದರೂ ಆ ಸಿಗ್ನಲ್ನಲ್ಲಿ ಬಂದಾಗ, ದೀಪುವನ್ನು ಭೇಟಿಯಾದಾಗ ಅವನಿಂದ ಏನಾದರೂ ಖರೀದಿ ಮಾಡುತ್ತಿದ್ದಳು. ಇದಕ್ಕೆ ಬದಲಾಗಿ ಸುಮ್ಮನೆ 100 ಅಥವಾ 200 ರೂಪಾಯಿಗಳನ್ನು ಅವನ ಕೈಗೆ ಇಡುತ್ತಿದ್ದಳು. ಈ ರೀತಿಯಲ್ಲಿ ಆ ಮಗು ಅವಳಿಗೆ ಇಷ್ಟವಾಗತೊಡಗಿದ್ದನು. ಒಂದು ದಿನ ಏನಾಯಿತೆಂದರೆ, ಆ ಗಾಡಿ ರೆಡ್ ಲೈಟ್ನಲ್ಲಿ ನಿಂತಾಗ ದೀಪು ಅಲ್ಲಿ ಕಾಣಿಸಲಿಲ್ಲ. ಅಂಚಲ ಅವನನ್ನೇ ಹುಡುಕುತ್ತಿದ್ದಳು. ಏಕೆಂದರೆ ತನ್ನ ಗಾಡಿ ಈ ಸಿಗ್ನಲ್ನಲ್ಲಿ ನಿಲ್ಲಲಿ ಮತ್ತು ನಾನು ಆ ಮಗುವಿನೊಂದಿಗೆ ಮಾತನಾಡುವ ಅವಕಾಶ ದೊರೆಯಲಿ ಎಂದು ಅವಳು ಅಂದುಕೊಳ್ಳುತ್ತಿದ್ದಳು. ಈಗ ಗಾಡಿ ನಿಂತಾಗ ದೀಪು ಕಾಣಿಸುತ್ತಿರಲಿಲ್ಲ. ಅಲ್ಲಿ 3-4 ಬೇರೆ ಮಕ್ಕಳಿರುತ್ತಾರೆ. ಈ ಮೇಡಮ್ ದೀಪುವನ್ನು ಇಷ್ಟಪಡುತ್ತಾಳೆ ಎಂದು ಆ ಮಕ್ಕಳಿಗೆಲ್ಲ ಗೊತ್ತಿತ್ತು. ಅವರು ಓಡೋಡಿ ಮೇಡಮ್ ಬಳಿಗೆ ಬಂದರು.
ಮೇಡಮ್, ನೀವು ದೀಪುವನ್ನು ಹುಡುಕುತ್ತಿದ್ದಿರಲ್ಲವೇ? ಆದರೆ ಮೇಡಮ್, ದೀಪುವಿಗೆ ಆಕ್ಸಿಡೆಂಟ್ ಆಗಿದೆ. ಇದನ್ನು ಕೇಳಿ ಆಂಚಲ ಅವರ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು. ಅವಳು ತಕ್ಷಣ ಕಣ್ಣೀರಿಡುತ್ತಾ ಕೇಳಿದಳು, ಏನು ಹೇಳ್ತಾ ಇದ್ದೀರಾ? ಯಾವಾಗ? ಎಲ್ಲಿ ಆಕ್ಸಿಡೆಂಟ್ ಆಯಿತು? ಆಗ ಆ ಮಕ್ಕಳು ಹೇಳಿದರು, ದೀಪು ಇಲ್ಲಿಗೆ ಬರಲು ಮನೆಯಿಂದ ಹೊರಟಿದ್ದನು. ಯಾವುದೋ ಒಂದು ಕಾರು ಅವನಿಗೆ ಡಿಕ್ಕಿ ಹೊಡೆದು ಪರಾರಿಯಾಯಿತು. ಆಗ ಆಂಚಲ ಹೇಳಿದಳು, ಅವನ ಪರಿಸ್ಥಿತಿ ಹೇಗಿದೆ? ಆಗ ಮಕ್ಕಳು ಹೇಳಿದರು, ನಮಗೆ ಗೊತ್ತಿಲ್ಲ, ಆದರೆ ಬದುಕಿ ಉಳಿಯುವ ಯಾವುದೇ ಭರವಸೆ ಇಲ್ಲ, ತಲೆಯೆಲ್ಲ ಒಡೆದು ಹೋಗಿದೆ. ಇದನ್ನು ಕೇಳುತ್ತಿದ್ದಂತೆ ಆಂಚಲ ಹೇಳಿದಳು, ನೀವು ನನ್ನನ್ನು ಅವನ ಮನೆಗೆ ಕರೆದುಕೊಂಡು ಹೋಗುತ್ತೀರಾ ಎಂದು ಕೇಳಿದಳು. ಆಗ ಒಬ್ಬ ಹುಡುಗ ಹೇಳಿದನು, ಹೌದು ಆಂಟಿ, ಅವರು ನನ್ನ ಮನೆಯ ಪಕ್ಕದಲ್ಲಿ ಇರುತ್ತಾರೆ. ಈಗ ಅವಳು ಪವನ್ನಲ್ಲಿ ಹೇಳಿದಳು, ಪ್ಲೀಸ್ ನನ್ನನ್ನು ಅಲ್ಲಿಗೆ ಬಿಟ್ಟು ಬಿಡಿ, ನನ್ನ ಮನಸ್ಸು ಒಪ್ಪುತ್ತಿಲ್ಲ, ನಾನು ಆ ಮಗುವನ್ನು ನೋಡಲು ಹೋಗುತ್ತೇನೆ. ಆಗ ಪವನ್ ಹೇಳಿದನು, ನೀನು ಹೋಗು, ನಾನು ಅಂಗಡಿಗೆ ಹೋಗುತ್ತೇನೆ. ಈಗ ಅಂಗಡಿಗೆ ಹುಡುಗರು ಕೂಡ ಬಂದಿರಬಹುದು. ಹೇಗಿದ್ದರೂ ಅಂಗಡಿಯನ್ನು ತೆರೆಯುವ ಸಮಯವಾಗಿದೆ. ಏನಾದರೂ ಅಲ್ಲಿಗೆ ಹೋದ ನಂತರ ನನಗೆ ಫೋನ್ ಮಾಡು. ಪವನ್ ಅವಳನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋದನು. ಆಂಚಲ ಒಬ್ಬ ಹುಡುಗನ ಜೊತೆಗೆ ಆಟೋದಲ್ಲಿ ದೀಪುವಿನ ಮನೆಗೆ ಹೊರಟಳು. ದೀಪುವಿನ ಮನೆಗೆ ಬಂದು ತಲುಪಿದಾಗ ಅಲ್ಲಿ ಒಬ್ಬರು ವಯಸ್ಸಾದ ಮಹಿಳೆ ಕುಳಿತಿದ್ದರು. ಆ ಮಹಿಳೆಯನ್ನು ನೋಡುತ್ತಲೇ ಆಂಚಲ ಹೈರಾಣಾದಳು. ಏಕೆಂದರೆ ಆ ವಯಸ್ಸಾದ ಮಹಿಳೆ ಅವಳ ಪರಿಚಯದವಳಾಗಿದ್ದಳು. ಅವಳು ಅಲ್ಲಿಗೆ ಹೋದಾಗ ಆ ಮಹಿಳೆ ಆಂಚಲಾಳನ್ನು ಗುರುತು ಹಿಡಿದಳು. ಅವಳನ್ನು ನೋಡುತ್ತಲೇ ನೆಲಕ್ಕೆ ಬಿದ್ದು ಹಣೆಯನ್ನು ಚಚ್ಚಿಕೊಳ್ಳುತ್ತಾ ಅಳತೊಡಗಿದಳು. ಮತ್ತೆ ಹೇಳಿದಳು, ನಾನು ನಿನ್ನ ಮಗನನ್ನು ಬದುಕಿಸಲು ಸಾಧ್ಯವಾಗಲಿಲ್ಲ. ಇಷ್ಟು ಹೇಳುತ್ತಲೇ ಆಂಚಲ ಹೇಳಿದಳು, ಅವನು ನನ್ನ ಮಗ ದೀಪಕ್ ಆಗಿದ್ದಾನೆ. ಆಗ ಆ ವಯಸ್ಸಾದ ಮಹಿಳೆಯು ಹೌದು ಎಂದು ಹೇಳಿದಳು. ಇಷ್ಟು ಕೇಳುತ್ತಲೇ ಆಂಚಲ ತನ್ನ ಎದೆಯನ್ನು ಬಡಿದುಕೊಂಡಳು ಮತ್ತು ಅಳತೊಡಗಿದಳು. ಹೇಳಿದಳು, ನನ್ನ ಮಗನು ನನಗೆ 8 ವರ್ಷಗಳ ನಂತರ ದೊರಕಿದ್ದನು. ಆದರೆ ಅವನು ಈ ರೀತಿಯಲ್ಲಿ ಅಲೆದಾಡುತ್ತಿರಬಹುದು ಎಂದು ನಾನೆಂದೂ ಅಂದುಕೊಂಡಿರಲಿಲ್ಲ. ನಾನು ಅವನನ್ನು ಗುರುತು ಹಿಡಿಯಲು ಕೂಡ ಸಾಧ್ಯವಾಗಲಿಲ್ಲ. ನಾನೆಂತಹ ದುರಾದೃಷ್ಟವಂತೆ. ದೀಪು ನನ್ನ ಮಗನೇ ಆಗಿದ್ದನು. ಈಗ ಅವನು ಹೇಗಿದ್ದಾನೆ? ನಾನು ಅವನನ್ನು ನೋಡಬೇಕು. ಆಗ ಅಕ್ಕಪಕ್ಕದ ಮಹಿಳೆಯರು ಕೂಡ ಅಲ್ಲಿಗೆ ಬಂದರು. ಅವರು ಕೂಡ ಈ ಮಹಿಳೆ ಯಾರು, ಇಲ್ಲಿಗೇಕೆ ಬಂದಿದ್ದಾಳೆ ಎಂದು ಕೇಳಿದರು. ಆಗ ಆ ವಯಸ್ಸಾದ ಮಹಿಳೆಯು ಹೇಳಿದಳು, ಇವಳೇ ದೀಪುವಿನ ನಿಜವಾದ ಅಮ್ಮ. ಇದನ್ನು ಕೇಳುತ್ತಲೇ ಎಲ್ಲರೂ ಬಾಯಿ ಬಿಟ್ಟು ನೋಡತೊಡಗಿದರು. ಇವಳನ್ನು ನೋಡಿದರೆ VIP ಮಹಿಳೆಯಂತೆ ತೋರುತ್ತಿದ್ದಾಳೆ. ಆದರೆ ಅವಳ ಮಗನು ಕೊಳಗೇರಿಯಲ್ಲಿ ವಾಸವಾಗಿದ್ದಾನೆ. ಆದರೆ ಅವರು ಇದನ್ನು ನಂಬಲು ತಯಾರಿರಲಿಲ್ಲ. ಏಕೆಂದರೆ ಅವರಿಗೆ ಇದರ ಹಿಂದಿನ ಕತೆ ಗೊತ್ತಿರಲಿಲ್ಲ. ಅವಳು ಎದೆಯನ್ನು ಬಡಿದುಕೊಂಡು ಅಳುತ್ತಿದ್ದಳು. ದೀಪಕ್ ದೀಪಕ್ ಎಂದು ಕೂಗಾಡುತ್ತಿದ್ದಳು. ವೀಕ್ಷಕರೇ, ದೀಪು ಹೇಗೆ ಆಂಚಲವರ ಮಗನಾಗಿದ್ದನು ಎಂದು ತಿಳಿದುಕೊಳ್ಳಲು ಈ ಕಥೆಯ ಹಿಂದಕ್ಕೆ ಸಾಗಬೇಕಾಗುತ್ತದೆ. 2018ರಲ್ಲಿ ಆಂಚಲ ಲಕ್ನೋದಲ್ಲಿ ವಾಸವಿದ್ದಳು. ಆಗ ಅವಳಿಗೆ 18ರಿಂದ 90 ವರ್ಷ ವಯಸ್ಸಾಗಿರಬಹುದು. ಆಗ ಅವಳಿಗೆ ಒಬ್ಬ ಹುಡುಗನೊಂದಿಗೆ ಪ್ರೇಮಾಂಕುರವಾಯಿತು. ಆ ಹುಡುಗನ ಹೆಸರು ದೀಪಕ್ ಎಂದಾಗಿತ್ತು. ದೀಪಕ್ನೊಂದಿಗೆ ಪ್ರೇಮಾಂಕುರವಾದಾಗ ಆಂಚಲ್ ತನ್ನನ್ನು ಮದುವೆಯಾಗುವಂತೆ ಅವನಲ್ಲಿ ಕೇಳಿಕೊಂಡಳು. ಆದರೆ ಅವನ ಮನೆಯವರು ಈ ಮದುವೆಗೆ ವಿರುದ್ಧವಾಗಿದ್ದರು. ಅವರು ತುಂಬ ತಿಳಿ ಹೇಳಿದರು, ಆದರೆ ಅವರುಗಳು ಒಪ್ಪಲಿಲ್ಲ. ಆಗ ಆಂಚಲ ಹಿಂದೆ ಮುಂದೆ ನೋಡದೆ ದೀಪಕ್ನನ್ನು ಮದುವೆ ಮಾಡಿಕೊಂಡು ಅವನ ಜೊತೆ ಇರತೊಡಗಿದಳು. 1 ವರ್ಷದ ನಂತರ ಅವಳಿಗೆ ಒಂದು ಗಂಡು ಮಗುವಾಯಿತು. ದೀಪಕ್ನ ಹೆಸರಿನಲ್ಲಿಯೇ ಆ ಮಗುವಿಗೆ ದೀಪು ಎಂದು ಹೆಸರಿಡಲಾಯಿತು. ಆನಂತರ 1 ವರ್ಷದ ನಂತರ ದೀಪಕ್ನೊಂದಿಗೆ ಮದುವೆ ಮಾಡಿಕೊಳ್ಳುವ ಅವಳ ನಿರ್ಧಾರವು ತಪ್ಪಾಗಿತ್ತೆಂದು ಅವಳಿಗೆ ಅರ್ಥವಾಯಿತು. ಏಕೆಂದರೆ ದೀಪಕ್ ಒಬ್ಬ ರೌಡಿ ಶೀಟರ್ ಆಗಿದ್ದನು. ಅವನು ಗ್ಯಾಂಗ್ಸ್ಟರ್ಗಳೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದನು. ಅವನೊಬ್ಬ ಶೂಟರ್ ಆಗಿದ್ದನು. ಒಂದು ದಿನ ಆಂಚಲಾಳು ಅವನಿಗೆ ತುಂಬ ತಿಳಿ ಹೇಳಿದಳು, ನೀನು ಈ ದಾರಿಯನ್ನು ಬಿಟ್ಟು ಬಿಡು, ಇದರ ಪರಿಣಾಮ ನೆಟ್ಟಗಿರುವುದಿಲ್ಲ. ಆಂಚಲ ಎಷ್ಟೇ ಬೇಡಿಕೊಂಡರೂ ಅವನು ತನ್ನ ದಾರಿಯನ್ನು ಬಿಡುವುದಿಲ್ಲ. ಅದೇ ರೌಡಿಗಳ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡಿದ್ದನು. ಒಂದು ದಿನ ಇವನ ವಿರೋಧಿಗಳು ದೀಪಕ್ನನ್ನು ಹೊಡೆದು ಹಾಕಿದರು. ಆಂಚಲಾಳಿಗೆ ಮೊದಲೇ ದೀಪಕನ ಪರಿಸ್ಥಿತಿ ಹೀಗೆ ಆಗುತ್ತದೆ ಎಂದು ಗೊತ್ತಿತ್ತು. ಆನಂತರ ಅವಳು ಅಂದುಕೊಂಡಳು, ಸರಿ, ಆಗಿದ್ದು ಆಗಿ ಹೋಯಿತು. ಈಗ ನನ್ನ ಜೊತೆಗೆ ನನ್ನ ಮಗನಿದ್ದಾನೆ. ನಾನು ಇವನ ಆಸರೆಯಲ್ಲಿ ನನ್ನ ಇಡೀ ಜೀವನವನ್ನು ಕಳೆಯುತ್ತೇನೆ. ಅವರ ಮದುವೆಯಾಗಿ 2ರಿಂದ 2.5 ವರ್ಷ ಕಳೆದಿತ್ತು. ಒಂದು ದಿನ ಏನಾಯ್ತೆಂದರೆ, ಮದುವೆ ಆದಾಗಿನಿಂದಲೂ ಆಂಚಲಾಳ ಜೊತೆ ಮಾತನಾಡದೇ ಇದ್ದ ಅವಳ ಅಪ್ಪಮ್ಮ ಅವಳ ಬಳಿಗೆ ಬಂದರು ಮತ್ತು ಅವಳನ್ನು ಅಪ್ಪಿಕೊಂಡು ಅಳತೊಡಗಿದರು ಮತ್ತು ಹೇಳಿದರು, ಮಗಳೇ, ನಿನ್ನ ಜೀವನದಲ್ಲಿ ನಡೆದ ಎಲ್ಲ ಘಟನೆಯನ್ನು ಮರೆತು ಬಿಡು. ಈಗ ಅವನು ಕೂಡ ಈ ಪ್ರಪಂಚದಲ್ಲಿ ಇಲ್ಲ. ಎಲ್ಲಕ್ಕಿಂತ ನಿನ್ನ ಜೀವನ ತುಂಬ ದೊಡ್ಡದಾಗಿದೆ. ನಮ್ಮ ಜೊತೆ ನಡೆ, ನಾವು ನಿನಗೆ ಮತ್ತೊಂದು ಮದುವೆ ಮಾಡುತ್ತೇವೆ. ಆದರೆ ಒಂದೇ ಒಂದು ಷರತ್ತು ಏನೆಂದರೆ, ಈಗ ನಿನ್ನ ಜೊತೆ ಇರುವ ಮಗುವನ್ನು ನೀನು ಮರೆಯಬೇಕಾಗುತ್ತದೆ. ಆಗ ಅವಳು ಹೇಳಿದಳು, ನೀವು ಇಲ್ಲಿಂದ ಹೊರಟು ಹೋಗಿ, ನಾನು ಈ ಮಗುವನ್ನು ಬಿಡಲು ಸಾಧ್ಯವಿಲ್ಲ. ಆದರೆ ಅವಳ ಅಪ್ಪಮ್ಮ ಹೇಳಿದರು, ಮಗುವನ್ನು ಬಿಡದೆ ಹೋದರೆ ಹಾಗೆ ಯಾರು ನಿನ್ನೊಂದಿಗೆ ಮದುವೆ ಮಾಡಿಕೊಳ್ಳಲು ತಯಾರಾಗುತ್ತಾರೆ? ಅಲ್ಲಿ ದೀಪಕನ ಅಜ್ಜ ಅಜ್ಜಿಯರು ಕೂಡ ಇದ್ದರು. ಅವರು ಕೂಡ ಹೇಳಿದರು.
ಮಗಳೇ, ನಿನ್ನ ಅಪ್ಪ ಅಮ್ಮ ಹೇಳುವುದು ಸರಿಯಾಗಿದೆ. ಈಗ ನಿನ್ನ ವಯಸ್ಸು ಎಷ್ಟು ಎನ್ನುವುದನ್ನು ಚೆನ್ನಾಗಿ ನೋಡಿಕೊ. ನಿನಗೆ ಈಗ 20ರಿಂದ 22 ವರ್ಷವಾಗಿದೆ. ನಿನ್ನ ಮುಂದೆ ನಿನ್ನ ಇಡೀ ಜೀವನ ನಿನಗಾಗಿ ಕಾಯುತ್ತಿದೆ. ನಿನ್ನ ಅಪ್ಪ ಅಮ್ಮ ಹೇಳುವ ಮಾತನ್ನು ಕೇಳು. ನೀನು ಹೋಗಿ ಮದುವೆ ಮಾಡಿಕೊ. ದೀಪು ನಮ್ಮ ರಕ್ತವಾಗಿದ್ದಾನೆ. ನಾವು ಇವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ನೀನು ಇವನ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆಗ ಆಂಚಲ ಹೇಳಿದಳು, ಇವನು ನನ್ನನ್ನು ಬಿಟ್ಟು ಹೇಗೆ ಇರಲು ಸಾಧ್ಯ? ಈಗಿನ್ನು ಇವನಿಗೆ 1.5 ವರ್ಷ. ನಾನು ಕೂಡ ಇವನನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ಆಂಚಲ ಇಲ್ಲಿಯವರೆಗೆ ದೀಪಕ್ನನ್ನು ಮದುವೆಯಾಗಿ ತುಂಬ ಕಷ್ಟವನ್ನು ಅನುಭವಿಸಿದ್ದಳು. ಅವಳು ತುಂಬ ದೀರ್ಘವಾಗಿ ಯೋಚಿಸಿದ ನಂತರ ಒಂದು ನಿರ್ಧಾರಕ್ಕೆ ಬಂದಳು. ನಂತರ ತನ್ನ ಮಗು ದೀಪುವನ್ನು ಅವನ ಅಜ್ಜಿಯ ಬಳಿ ಬಿಟ್ಟು ತನ್ನ ತಂದೆ ತಾಯಿಯೊಂದಿಗೆ ತನ್ನ ತವರು ಮನೆಗೆ ಹೊರಟು ಬಂದಳು. ಆದರೆ ಅವಳು ದೀಪುವನ್ನು ಬಿಟ್ಟು ಹೋಗುವಾಗ ಎಷ್ಟೊಂದು ಅಳುತ್ತಿದ್ದಳೆಂದರೆ ಅಲ್ಲಿ ನೆರೆದಿರುವ ಎಲ್ಲ ಜನರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಎಲ್ಲರೂ ಅಳತೊಡಗಿದರು. ಆನಂತರ ಆಂಚಲ ಅಲ್ಲಿಂದ ಹೊರಟು ಹೋದಳು. ಆನಂತರ ಅವಳ ತಂದೆ ತಾಯಿಗಳು ಅವಳನ್ನು ತುಂಬ ಪ್ರೀತಿಸುತ್ತಿದ್ದರು. ಅವಳು ಮಾಡಿದ ತಪ್ಪಿಗಾಗಿ ಅವಳ ತಂದೆ ತಾಯಿಗಳು ಅವಳನ್ನು ಈ ಮೊದಲು ದೂರ ಮಾಡಿದ್ದರು. ನಂತರ ಅವಳಿಗಾಗಿ ಒಬ್ಬ ಒಳ್ಳೆಯ ಹುಡುಗನನ್ನು ಹುಡುಕತೊಡಗಿದರು. ಅವರ ಪರಿಚಯಸ್ಥರು ಅವರಿಗೆ ಪವನ್ನ ಬಗ್ಗೆ ಹೇಳಿದರು. ಪವನ್ ಹಾಗೂ ಆಂಚಲ ಒಬ್ಬರನ್ನೊಬ್ಬರು ನೋಡಿ ಇಷ್ಟಪಟ್ಟರು. ಆನಂತರ ಅವರ ಮದುವೆಯನ್ನು ನಿರ್ಧಾರ ಮಾಡಲಾಯಿತು. ಆದರೆ ಮದುವೆ ಮಾಡುವಾಗ ಆಂಚಲಾಳ ಹಿಂದಿನ ಎಲ್ಲ ಘಟನೆಯನ್ನು ಸಂಪೂರ್ಣವಾಗಿ ಮುಚ್ಚಿಡಲಾಗಿತ್ತು. ಪವನನ ಪರಿವಾರ ದೆಹಲಿಯಲ್ಲಿ ಇರುತ್ತಿತ್ತು. ಒಳ್ಳೆಯ ವಿದ್ಯಾವಂತ ಕುಟುಂಬವಾಗಿತ್ತು. ದೊಡ್ಡ ಫ್ಯಾಮಿಲಿಯಾಗಿತ್ತು. ಆಂಚಲಾಳೊಂದಿಗೆ ಮದುವೆಯಾಗಿ ಪವನ್ ತುಂಬ ಖುಷಿಯಾದನು. ಅವಳು ತುಂಬ ಸುಂದರವಾಗಿದ್ದಳು. ಜೀವನದಲ್ಲಿ ಅನುಭವಿಸಿದ ಕಷ್ಟದಿಂದಾಗಿ ಅವಳು ತುಂಬ ಪರಿಪಕ್ವವಾಗಿದ್ದಳು. ಆದ್ದರಿಂದ ಪವನನು ಅವಳನ್ನು ನೋಡಿ ತುಂಬ ಖುಷಿಯಾಗುತ್ತಿದ್ದನು. ಆಂಚಲನನ್ನು ತುಂಬ ಪ್ರೀತಿ ಮಾಡುತ್ತಿದ್ದನು. ನೆಹರು ಪ್ಲೇಸ್ನ ಬಳಿ ಒಂದು ಕಂಪ್ಯೂಟರ್ ಶಾಪನ್ನು ತೆರೆದನು. ಅವನದು ಲ್ಯಾಪ್ಟಾಪ್ನ ಶಾಪ್ ಆಗಿತ್ತು. ಅವನು ಪ್ರತಿದಿನ ಆಂಚಲಾಳ ಜೊತೆ ಕಾರಲ್ಲಿ ಸಾಗುತ್ತಿದ್ದನು. ಆಂಚಲಾಳು ಕೂಡ 12ನೇ ತರಗತಿಯವರೆಗೆ ಕಲಿತಿದ್ದಳು. ಆನಂತರ ಅವಳು ಮದುವೆಯಾದಳು. ಆದರೂ ಅವಳು ತನ್ನ ವಿದ್ಯಾಭ್ಯಾಸವನ್ನು ಬಿಟ್ಟಿರಲಿಲ್ಲ. ಅವಳು ಪದವಿಯನ್ನು ಮುಗಿಸಿಕೊಂಡಿದ್ದಳು. ಅವರಿಬ್ಬರು ಸೇರಿ ಕಂಪ್ಯೂಟರ್ ಶಾಪನ್ನು ನಡೆಸುತ್ತಿದ್ದರು. ಒಂದಿಬ್ಬರು ಹುಡುಗರನ್ನು ಇಟ್ಟುಕೊಂಡಿದ್ದರು. ಒಳ್ಳೆಯ ಇನ್ಕಮ್ ಕೂಡ ಇತ್ತು. ಇತ್ತ ಕಡೆ ಆಂಚಲಾಳ ಜೀವನವು ತುಂಬ ಖುಷಿಯಿಂದ ಸಾಗುತ್ತಿತ್ತು. ಆದರೆ ಅತ್ತ ಕಡೆ ಅವಳ ಮಗನ ಜೀವನದಲ್ಲಿ ದೊಡ್ಡ ಬಿರುಗಾಳಿಯೇ ಎದುರಾಯಿತು. ಏಕೆಂದರೆ ಕೆಲವು ದಿನಗಳ ನಂತರ ಅವನ ಅಜ್ಜ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರು. ಆಗ ಅವನ ಪರಿವಾರದ ಜನರು ಹೇಳಿದರು, ಈ ಮಗುವಿನ ತಾಯಿಯು ಈ ಹುಡುಗನನ್ನು ಇಲ್ಲಿಯೇ ಬಿಟ್ಟು ಹೋಗಿದ್ದಾಳೆ. ಆದರೆ ನೀನು ಈ ಮಗುವನ್ನು ನಿನ್ನ ಬಳಿಯೇ ಉಳಿಸಿಕೊಂಡಿದ್ಯಾ. ಈ ಮಗು ಎಲ್ಲರಿಗೂ ದುರಾದೃಷ್ಟವನ್ನು ಮಾಡುತ್ತಿದೆ. ಆದರೂ ನೀನು ಇಲ್ಲಿಯವರೆಗೆ ಈ ಮಗುವನ್ನು ಬೆಳೆಸಿಕೊಂಡಿದ್ಯಾ. ಈ ಮಗುವನ್ನು ಎಲ್ಲಾದರೂ ಅನಾಥಾಶ್ರಮಕ್ಕೆ ಬಿಟ್ಟು ಬಾ, ಅಥವಾ ಈ ಮಗುವನ್ನು ಅವಳ ಅಮ್ಮ ಎಲ್ಲಿ ಇರುತ್ತಾಳೋ ಅಲ್ಲಿಗೆ ಎಸೆದು ಬಂದು ಬಿಡು ಎಂದು ಅಜ್ಜಿಗೆ ಎಲ್ಲರೂ ಪರಿವಾರದವರೆಲ್ಲ ಬಯ್ಯತೊಡಗಿದರು. ಆದರೆ ಆಗ ದೀಪುವಿನ ಅಜ್ಜಿ ಹೇಳುತ್ತಿದ್ದಳು, ಇಲ್ಲ ಇಲ್ಲ, ಇದು ನನ್ನ ವಂಶದ ಕುಡಿಯಾಗಿದೆ. ಇದು ನನ್ನ ದೀಪಕ್ನ ಕೊನೆಯ ನೆನಪಾಗಿದೆ. ನಾನು ಈ ಮಗುವನ್ನು ಬಿಡಲು ಸಾಧ್ಯವಿಲ್ಲ. ಈ ಮಗು ನನ್ನ ಜೊತೆ ಇರುತ್ತದೆ. ಮುಂದಿನ ದಿನಗಳಲ್ಲಿ ಆ ಮಗುವಿಗಾಗಿ ಅಜ್ಜಿಯಲ್ಲಿ ಎಲ್ಲರೂ ಜಗಳ ಮಾಡಲು ಶುರು ಮಾಡಿದರು. ಒಂದು ದಿನ ಏನಾಯ್ತೆಂದರೆ ದೀಪಕನ ದೊಡ್ಡ ಅತ್ತೆ ಅವರ ಮನೆಗೆ ಬಂದಿದ್ದಳು. ಅವಳು ಮನೆಗಂತೂ ಬಂದಿದ್ದಳು. ಆದರೆ ಮನೆಯಲ್ಲಿ ಈ ಮಗುವನ್ನು ನೋಡಿ ತುಂಬ ಹೊಟ್ಟೆ ಕಿಚ್ಚು ಪಟ್ಟುಕೊಂಡಳು. ಆ ಸಮಯದಲ್ಲಿ ಅವನಿಗೆ ಕೇವಲ 5 ವರ್ಷವಾಗಿತ್ತು. 2005ರಲ್ಲಿ ಆಂಚಲಾಳಿಗೆ ಮದುವೆಯಾಗಿತ್ತು. 2008ರಲ್ಲಿ ಆ ಮಗು ಹುಟ್ಟಿತ್ತು. 2009ರಲ್ಲಿ ದೀಪಕ್ನ ಸಾವಾಗಿತ್ತು. ಅವಳು ತನ್ನ ತವರು ಮನೆಗೆ ಬಂದಾಗ ಅಂದುಕೊಂಡಳು, ಈ ಮಗುವಿನಿಂದಾಗಿ ತನ್ನ ಅಮ್ಮ ಇಷ್ಟೊಂದು ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದಾಳೆ ಎಂದು ಅಮ್ಮನಿಗೆ ಹೇಳಿದಳು. ಈ ಮಗುವನ್ನು ನನಗೆ ಕೊಡು. ನಾನು ಈ ಮಗುವನ್ನು ನನ್ನ 2 ಮಕ್ಕಳ ಜೊತೆಗೆ ದೆಹಲಿಗೆ ಕರೆದುಕೊಂಡು ಹೋಗುತ್ತೇನೆ. ನಾನು ಅಲ್ಲಿಯೇ ಇರುತ್ತೇನೆ. ಆಗ ಅಜ್ಜಿ ಹೇಳಿದಳು, ನಾನು ದೀಪುವನ್ನು ಯಾರಿಗೂ ಕೊಡುವುದಿಲ್ಲ. ನನಗೆ ಯಾರ ಮೇಲೆಯೂ ಭರವಸೆ ಇಲ್ಲ. ಈ ಮಗು ನನ್ನ ಜೊತೆ ಇರುತ್ತದೆ. ನಾನು ಜೀವಂತ ಇರುವವರೆಗೂ ಈ ಮಗುವಿಗಾಗಿ ಬದುಕಿರುತ್ತೇನೆ. ನಿನಗಂತೂ ನಿನ್ನ ಪತಿ ಇದ್ದಾರೆ, 2 ಮಕ್ಕಳಿದ್ದಾರೆ. ಒಂದು ವೇಳೆ ನೀನು ಈ ಮಗುವಿನೊಂದಿಗೆ ದುರ್ವ್ಯವಹಾರವನ್ನು ಮಾಡಲು ಶುರು ಮಾಡಿದರೆ ಆನಂತರ ಈ ಮಗು ಎಲ್ಲಿಗೆ ಹೋಗುತ್ತಾನೆ? ಆದ್ದರಿಂದ ನಾನು ಈ ಮಗುವನ್ನು ನನ್ನ ಬಳಿ ಇಟ್ಟುಕೊಳ್ಳುತ್ತೇನೆ. ಆದರೆ ಅವಳು ಹೇಳಿದಳು, ಸರಿ, ಹಾಗಾದರೆ ಆ ರೀತಿ ಇದ್ದರೆ ನಾನು ಈ ಮನೆಯ ವಾತಾವರಣವನ್ನು ನೋಡುತ್ತಿದ್ದೇನೆ. ಇಲ್ಲಿ ನಿನ್ನನ್ನು ನೋಡಿಕೊಳ್ಳುವವರು, ನಿನಗೆ ಜೊತೆಯಾಗಿ ನಿಲ್ಲುವವರು ಯಾರೂ ಕೂಡ ಇಲ್ಲ. ನಾನೇನು ದುಡಿಯುತ್ತೇನೋ ಅದರಲ್ಲಿ ನಿನ್ನನ್ನು ಕೂಡ ಸಾಕುತ್ತೇನೆ. ನನ್ನ ಜೊತೆ ನಡೆ. ಹೀಗೆ ದೀಪು ತನ್ನ ಅಜ್ಜಿಯೊಂದಿಗೆ ತನ್ನ ಅತ್ತೆಯ ಮನೆಗೆ ದೆಹಲಿಗೆ ಹೊರಟು ಬಂದನು.
ಸಂಗಮ ವಿಹಾರದಲ್ಲಿ ಅವನ ಅತ್ತೆ ವಾಸವಿದ್ದಳು. ಅಲ್ಲಿ ಇಲ್ಲಿ ದೀಪುವಿನ ಅತ್ತೆಯು ಕೂಲಿ ಕೆಲಸ ಮಾಡುತ್ತಿದ್ದಳು. ಹೀಗೆ ನಿಧಾನವಾಗಿ ಸಮಯ ಕಳೆಯತೊಡಗಿತ್ತು. ಆ ಹುಡುಗ 8 ವರ್ಷದವನಾಗುತ್ತಿದ್ದಂತೆ ಕೆಲವು ಮಕ್ಕಳು ಹಣವನ್ನು ಸಂಪಾದಿಸುತ್ತಿರುವುದನ್ನು ನೋಡಿದನು. ಆ ಮಕ್ಕಳಲ್ಲಿ ಕೇಳಿದನು, ಗೆಳೆಯರೇ, ನೀವು ಎಲ್ಲಿಂದ ಹಣವನ್ನು ಸಂಪಾದಿಸಿ ತರುತ್ತಿದ್ದೀರಿ? ಆಗ ಮಕ್ಕಳು ಹೇಳಿದರು, ನಾವು ಹೋಗಿ ದೆಹಲಿಯ ಬೀದಿಗಳಲ್ಲಿ ರೆಡ್ ಲೈಟ್ ಟ್ರಾಫಿಕ್ನಲ್ಲಿ ಎಲ್ಲೆಲ್ಲಿ ಜನಸಂದಣಿ ಇರುತ್ತದೆಯೋ ಶ್ರೀಮಂತರಲ್ಲಿ ಹಣವನ್ನು ಭಿಕ್ಷೆ ರೂಪದಲ್ಲಿ ಕೇಳುತ್ತೇವೆ. ಅವರು ಕೊಟ್ಟಷ್ಟು ಭಿಕ್ಷೆಯನ್ನು ತೆಗೆದುಕೊಂಡು ಬರುತ್ತೇವೆ. ಹೀಗೆ ಅವನ ಗೆಳೆಯರ ಮಾತನ್ನು ಕೇಳಿಸಿಕೊಂಡು ದೀಪುವಿನ ಮನಸ್ಸಿನಲ್ಲಿ ಒಂದು ಯೋಚನೆ ಹೊಳೆಯಿತು. ಈಗ ತನ್ನ ಅಜ್ಜಿಯ ಆರೋಗ್ಯವು ಕೂಡ ಹದಗೆಟ್ಟಿದೆ. ಅವನಿಗೊಬ್ಬ ಚಿಕ್ಕಪ್ಪ ಇದ್ದನು. ಅವನು ತುಂಬ ಕೆಟ್ಟವನಾಗಿದ್ದನು. ಪ್ರತಿದಿನ ಜಗಳವಾಡುತ್ತಿದ್ದನು. ಆದ್ದರಿಂದ ದೀಪು ಯೋಚಿಸುತ್ತಾ ಅವನ ಗೆಳೆಯರಲ್ಲಿ ಹೇಳಿದನು, ಸರಿ, ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆ. ಅಜ್ಜಿಗೂ ಕೂಡ ಹುಷಾರಿಲ್ಲ ಎಂದು ಯೋಚಿಸಿ ತಾನು ಅಜ್ಜಿಯ ಬಳಿ ಬಂದು ಹೇಳಿದನು. ಆಗ ಅಜ್ಜಿ ಹೇಳಿದಳು, ನೀನು ಎಲ್ಲಿಗೂ ಹೋಗುವುದು ಬೇಡ. ಈ ಹಣವನ್ನು ಕೇಳುವ ಕೆಲಸ ಕೆಟ್ಟ ಕೆಲಸವಾಗಿದೆ. ನೀನು ಹೋಗಬೇಡ ಎಂದು ಹೇಳಿದಳು. ಆಗ ದೀಪು ಹೇಳಿದನು, ಅಜ್ಜಿ, ನಾನು ಹಣವನ್ನು ಕೇಳುವುದಿಲ್ಲ. ಕೆಲವು ಮಕ್ಕಳು ಕೆಲವು ಸಾಮಾನುಗಳನ್ನು ಕೂಡ ಮಾರಾಟ ಮಾಡುತ್ತಾರೆ. ನನಗೆ ಸ್ವಲ್ಪ ಹಣವನ್ನು ಕೊಡು. ನಾನು ಬಲೂನು, ಪೆನ್ನು ಮುಂತಾದವುಗಳನ್ನು ತೆಗೆದುಕೊಳ್ಳುತ್ತೇನೆ. ಅವುಗಳನ್ನು ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ಅಜ್ಜಿಯಿಂದ ಅಲ್ಪ ಸ್ವಲ್ಪ ಹಣವನ್ನು ಪಡೆದು ರೆಡ್ ಲೈಟ್ ಏರಿಯಾದ ಬಳಿ ಸಾಮಾನುಗಳನ್ನು ಮಾರಾಟ ಮಾಡಲು ಶುರು ಮಾಡಿದನು. ಒಮ್ಮೊಮ್ಮೆ ಪೆನ್ಗಳನ್ನು, ಮತ್ತೊಮ್ಮೆ ಗುಲಾಬಿ ಹೂಗಳನ್ನು, ಮತ್ತೊಮ್ಮೆ ಸಿಕ್ಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದನು. ಇದರ ಮೂಲಕವೇ ದೀಪಕ್ ಹಾಗೂ ಅಂಚಲ ಇವರಿಬ್ಬರ ಭೇಟಿಯಾಯಿತು. ಅಂಚಲ ಮದುವೆಯಾದ ಮೇಲೂ ಕೂಡ ತನ್ನ ಮಗು ದೀಪುವನ್ನು ಹಾಗೂ ತನ್ನ ಗಂಡ ದೀಪಕ್ನನ್ನು ನೆನಪು ಮಾಡಿಕೊಳ್ಳುತ್ತಿದ್ದಳು. ಆದರೆ ಅವಳಿಗೆ ನೆನಪಾದಾಗ ಅವಳು ಒಬ್ಬಂಟಿಯಾಗಿ ಅಳುತ್ತಿದ್ದಳು. ಆದರೆ ಅವಳ ಗಂಡನಿಗೆ ಮಾತ್ರ ಇದರ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಮದುವೆಯಾದ ನಂತರ ಅವಳ ತಂದೆ ತಾಯಿಯು ಹೇಳಿದರು, ಮರೆತು ಕೂಡ ನಿನ್ನ ಮಗುವಿನ ಕಡೆಗೆ ಕಣ್ಣೆತ್ತಿಯೂ ನೋಡಬೇಡ, ನಿನ್ನ ಗಂಡನ ಮನೆಯ ಕಡೆಗೆ ಎಂದಿಗೂ ಹೋಗಬೇಡ ಎಂದು ಎಚ್ಚರಿಸಿದ್ದರು. ಎಂದಿಗೂ ಆ ಮಗುವಿನ ಹೆಸರನ್ನು ನಿನ್ನ ಬಾಯಿಯಲ್ಲಿ ಹೇಳಬೇಡ. ಒಂದು ವೇಳೆ ಇವರೆಲ್ಲರಿಗೆ ಗೊತ್ತಾದರೆ ತುಂಬ ಕೆಟ್ಟದಾಗುತ್ತದೆ. ಆದ್ದರಿಂದ ಅವಳು ತನ್ನ ಕರುಳಿನ ಮೇಲೆ ಕೈ ಇಟ್ಟುಕೊಂಡು ದೀಪಕ್ನನ್ನು ನೆನಪು ಮಾಡಿಕೊಳ್ಳುತ್ತಿದ್ದಳು. ಆದರೆ ಇಷ್ಟವಿದ್ದರೂ ಕೂಡ ಎಂದಿಗೂ ಅವನನ್ನು ಭೇಟಿ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಈಗ ದೀಪಕ್ ಎಲ್ಲಿದ್ದಾನೆಂದು ಕೂಡ ಅವಳಿಗೆ ಗೊತ್ತಿರಲಿಲ್ಲ. ಒಮ್ಮೊಮ್ಮೆ ಅವಳು ತನ್ನ ಮನೆಗೆ ಫೋನ್ ಮಾಡಿದಾಗ ಮತ್ತು ತನ್ನ ತವರಿಗೆ ಹೋದಾಗ ದೀಪಕ್ ತನ್ನ ಅತ್ತೆಯೊಂದಿಗೆ ಎಲ್ಲಿಗೋ ಹೊರಟು ಹೋಗಿದ್ದಾನೆ ಎಂದು ಅವಳಿಗೆ ತಿಳಿಯಿತು. ಆದ್ದರಿಂದ ಅಂಚಲಾಳಿಗೆ ದೀಪಕ್ನನ್ನು ಸಂಪರ್ಕ ಮಾಡುವ ಅವಕಾಶವೇ ದೊರೆಯಲಿಲ್ಲ. ನಿಧಾನವಾಗಿ ದೀಪುವಿನ ಅಜ್ಜಿಯು ದೀಪುವನ್ನು ದೀಪಕ್ ಎಂದು ಕರೆಯಲು ಶುರು ಮಾಡಿದಳು. ಏಕೆಂದರೆ ಅವಳ ಮಗನ ಹೆಸರು ಕೂಡ ದೀಪಕ್ ಆಗಿತ್ತು. ಅವರ ನೆನಪಿನಲ್ಲಿ ಅವಳು ದೀಪಕ್ ಎಂದು ಕರೆಯಲು ಶುರು ಮಾಡಿದಳು. ಈ ರೀತಿಯಲ್ಲಿ ದೀಪುವು ಆಂಚಲ್ ಕಾರಿನ ಬಳಿ ಬಂದು ಬಲೂನು ಮತ್ತು ಪೆನ್ನುಗಳನ್ನು ಮಾರಾಟ ಮಾಡಲು ಶುರು ಮಾಡಿದನು. ಆದರೆ ಆಂಚಲಾಳಿಗೆ ಅವನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಅವನನ್ನು ಬಿಟ್ಟು ಬರುವಾಗ ದೀಪುವಿಗೆ 2-3 ವರ್ಷಗಳಾಗಿರಬಹುದು. 8 ವರ್ಷಗಳ ನಂತರ ಆ ಮಗುವನ್ನು ಹೇಗೆ ಗುರುತು ಹಿಡಿಯುತ್ತಾಳೆ? ಮಗು ದೊಡ್ಡವನಾಗಿದ್ದನು. ಒಂದು ವೇಳೆ ಅವನು ಅವಳ ಜೊತೆಗಿದ್ದರೆ ಅವನನ್ನು ಸ್ನಾನ ಮಾಡಿಸಿ ಒಳ್ಳೆಯ ಬಟ್ಟೆಯನ್ನು ತೊಟ್ಟು ಶುಭ್ರವಾಗಿಟ್ಟು ಹೂವಿನಂತೆ ಸಾಕುತ್ತಿದ್ದಳು. ಆದರೆ ಈಗ ಆ ಮಗು ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಇತ್ತು. ದೀಪುವನ್ನು ಅಂಚಲ ಏಕೆ ಗುರುತು ಹಿಡಿದಿಲ್ಲ ಎಂದರೆ ಅವನು ಭಿಕ್ಷುಕರ ಮಕ್ಕಳಂತೆ ತೋರುತ್ತಿದ್ದನು. ಅವನಲ್ಲಿ ಅವನ ಹೆಸರನ್ನು ಕೇಳಿದಾಗ ಅವನು ದೀಪು ಎಂದು ಹೇಳಿದನು. ಎಲ್ಲಿ ವಾಸವಿದೆಯಾ ಪುಟ್ಟ ಎಂದು ಕೇಳಿದಾಗ ತಾನು ತನ್ನ ಅಜ್ಜಿಯ ಜೊತೆ ಇರುತ್ತೇನೆ ಎಂದನು. ಆದರೂ ಅಂಚಲ ದೀಪನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಆದರೆ ಅದು ಸಂಗಮ ವಿಹಾರಕ್ಕೆ ಹೋದಾಗ ಅಲ್ಲಿ ಅವನ ಅಜ್ಜಿಯನ್ನು ನೋಡಿ ಅವಳು ತನ್ನ ಅತ್ತೆಯೆಂದು ಗುರುತು ಹಿಡಿದಳು. ಅವಳಿಗೆ ತಕ್ಷಣ ಅನುಮಾನ ಬಂದಿತ್ತು, ದೀಪು ನನ್ನ ಮಗನೇ ಎಂದು. ಅತ್ತೆಯನ್ನು ನೋಡಿ ಗುರುತು ಹಿಡಿದಳು. ಅವಳನ್ನು ನೋಡಿ ಇವಳು ಇಲ್ಲಿಗೆ ಹೇಗೆ ಬಂದಳು ಎಂದು ಅಂದುಕೊಂಡಳು. ಆದರೆ ನಾನು ದೆಹಲಿಯಲ್ಲಿ ಎಲ್ಲಿ ಇರುತ್ತೇನೆಂದು ಅತ್ತೆಗೆ ಗೊತ್ತಿತ್ತು. ಆದರೆ ಅತ್ತೆಯು ಇಲ್ಲಿರುತ್ತಾಳೆ ಮತ್ತು ಅವಳೊಂದಿಗೆ ತನ್ನ ಭೇಟಿಯಾಗುತ್ತದೆ ಎಂದು ಅಂಚಲ ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ. ಅಜ್ಜಿಯು ಕೂಗಾಡುತ್ತಾ ಅಳತೊಡಗಿದಳು. ಹೌದು, ದೀಪು ನಿನ್ನ ಮಗನಾಗಿದ್ದನು. ಅವನಿಗೆ ಆಕ್ಸಿಡೆಂಟ್ ಆಗಿದೆ. ಆಗ ಅಂಚಲ ಕೂಗಾಡುತ್ತಾ ಹೇಳಿದಳು. ಅವನನ್ನು ಎಲ್ಲಿ ಅಡ್ಮಿಟ್ ಮಾಡಿದ್ದೀರಿ? ನನ್ನನ್ನು ಈಗಲೇ ಅವನ ಬಳಿ ಕರೆದುಕೊಂಡು ನಡೆಯಿರಿ. ಅಜ್ಜಿ ಹೇಳಿದಳು. ಅವನ ಅತ್ತೆಯು ಅವನನ್ನು ಕರೆದುಕೊಂಡು ಹೋಗಿದ್ದಾಳೆ. ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾಳೋ ಗೊತ್ತಿಲ್ಲ. ಅವನಿಗೆ ತುಂಬ ಗಂಭೀರ ಗಾಯವಾಗಿದೆ. ಈಗ 2-3 ಜನ ಅಕ್ಕಪಕ್ಕದ ಮಹಿಳೆಯರು ಕೂಡ ತಕ್ಷಣ ತಯಾರಾದರು. ಸೋದರಿ, ನಮ್ಮ ಜೊತೆ ಬಾ, ನಾವು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇವೆ. ದೀಪುವನ್ನು ಸಫ್ದರ್ಗಂಜ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. ತಕ್ಷಣ ಆ ಜನರು ಅಲ್ಲಿಗೆ ಬಂದು ತಲುಪಿದರು. ದೀಪುವಿನ ಅತ್ತೆಯು ಅಂಚಲಾಳನ್ನು ನೋಡಿದಾಗ ಅವಳು ಕೂಡ ಅಳಲು ಪ್ರಾರಂಭಿಸಿದಳು ಮತ್ತು ಹೇಳಿದಳು, ದೀಪುವಿನ ಸ್ಥಿತಿ ತುಂಬ ಗಂಭೀರವಾಗಿದೆ. ಡಾಕ್ಟರ್ ಹೇಳುತ್ತಿದ್ದಾರೆ, ಯಾವುದೇ ಭರವಸೆ ಇಟ್ಟುಕೊಳ್ಳುವ ಹಾಗಿಲ್ಲ ಎನ್ನುತ್ತಿದ್ದಾರೆ. ಆಗ ಅಂಚಲ ಹೇಳಿದಳು, ಇಲ್ಲ, ಹಾಗೆ ಆಗಲು ಸಾಧ್ಯವಿಲ್ಲ. ಅವನು ನನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಹೀಗೆ ಎಲ್ಲ ಮಾತುಕತೆ ನಡೆಯುತ್ತಿರುವಂತೆ 4-5 ಗಂಟೆ ಆಯಿತು. ದೀಪು ICUನಲ್ಲಿದ್ದನು. ಯಾವುದೇ ಮಾಹಿತಿ ಇಲ್ಲ.
ಇತ್ತ ಕಡೆ ಪವನನು ಪದೇ ಪದೇ ಅಂಚಲಾಳಿಗೆ ಫೋನ್ ಮಾಡುತ್ತಿದ್ದನು. ಅವನಿಗೆ ಇವಳ ಬಗ್ಗೆ ಚಿಂತೆ ಕಾಡತೊಡಗಿತ್ತು. ಒಮ್ಮೆ ಅವಳು ಫೋನ್ ಎತ್ತಿ ಹೇಳಿದಳು, ಪವನ್, ಆ ಮಗು ಅವನು ಬದುಕುವ ಯಾವ ಲಕ್ಷಣವೂ ಕಾಣುತ್ತಿಲ್ಲ. ಅವನಿಗೆ ತುಂಬ ಗಾಯವಾಗಿದೆ. ನನ್ನನ್ನು ಕ್ಷಮಿಸು, ನಾನು ಇಂದು ಬರಲು ಸಾಧ್ಯವಿಲ್ಲ. ಪವನ್ ಇದನ್ನು ಕೇಳಿ ತುಂಬ ಬೇಸರಿಸಿಕೊಂಡನು ಮತ್ತು ಹೇಳಿದನು, ನೀನು ಎಂತಹ ಮಾತನಾಡುತ್ತಿದ್ದೀಯಾ? ನೀನು ಅಲ್ಲಿಗೆ ಹೋಗಿರುವುದೇ ದೊಡ್ಡ ವಿಷಯವಾಗಿದೆ. ಅವನಿಗೆ ಅವಶ್ಯಕತೆ ಇದ್ದರೆ 10-15 ಸಾವಿರ ಕೊಟ್ಟು ಬಂದು ಬಿಡು. ಆದರೆ ನೀನು ಆಸ್ಪತ್ರೆಗೆ ಹೋಗುವಂತಹ ಅವಶ್ಯಕತೆ ಏನಿದೆ? ಮೇಲಾಗಿ ನನ್ನಿಂದ ಬರಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದೀಯಾ? ನೀನು ಇಷ್ಟೊಂದು ಇಮೋಷನಲ್ ಆದರೆ ದೆಹಲಿಯಂಥ ಪಟ್ಟಣದಲ್ಲಿ ಇರಲು ಸಾಧ್ಯವಿಲ್ಲ. ಹೇಗಿದ್ದರೂ ಮತ್ತೊಬ್ಬರಿಗಾಗಿ ಇಷ್ಟೊಂದು ಯಾರಾದರೂ ಮಾಡುತ್ತಾರೆಯೇ? ನೋಡು, ಅಲ್ಲಿ ಅವನನ್ನು ನೋಡಿಕೊಳ್ಳಲು ಅವನ ಬಳಿ ಅವನ ಅಮ್ಮ ಇರಬಹುದು, ಅವನ ತಂದೆ ಇರಬಹುದು, ಅವನ ಪರಿವಾರ ಇರಬಹುದು ಮತ್ತು ಬೇರೆಯವರು ಕೂಡ ಇರಬಹುದು. ಅವರೆಲ್ಲರೂ ಅವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆನಂತರ ಏನಾಗುತ್ತೋ ನೋಡೋಣ. ಈ ರೀತಿಯ ಘಟನೆಗಳು ಪ್ರತಿದಿನ ದೆಹಲಿಯಂಥ ಪಟ್ಟಣದಲ್ಲಿ ನಡೆಯುತ್ತಿರುತ್ತದೆ. ಆದರೆ ಅಂಚಲ ದೀಪುಗೆ ಏನಾಗಬೇಕು ಎಂದು ಪವನನಿಗೇನು ಗೊತ್ತು? ಅವಳು ಹೇಳಿದಳು, ಪವನ್, ಈಗಲೂ ಕೂಡ ನಾನು ನಿನ್ನೊಂದಿಗೆ ಮಾತನಾಡಲು ಸಾಧ್ಯವಿಲ್ಲ. ಆನಂತರ ಅವಳು ಮತ್ತೆ ಹೇಳಿದಳು, ನನ್ನನ್ನು ಕ್ಷಮಿಸಿಬಿಡು ಎಂದು ಫೋನ್ ಸ್ವಿಚ್ ಆಫ್ ಮಾಡಿದಳು. 2 ದಿನ ಕಳೆಯಿತು. 3ನೇ ದಿನ ಅವರೆಲ್ಲರೂ ಅಲ್ಲಿಯೇ ಇದ್ದರು. ಡಾಕ್ಟರ್ ಪದೇ ಪದೇ ಬಂದು ಹೇಳುತ್ತಿದ್ದರು, ಒಂದು ವೇಳೆ ಪ್ರಜ್ಞೆ ಬಂದರೆ ಸರಿ, ಇಲ್ಲದೆ ಹೋದರೆ ನಾವೇನೂ ಮಾಡಲು ಸಾಧ್ಯವಿಲ್ಲ. ಆದರೆ 3ನೇ ದಿನ ಬಂದು ಡಾಕ್ಟರ್ ಹೇಳಿದರು, ಮಗುವಿಗೆ ಪ್ರಜ್ಞೆ ಬಂದಿದೆ, ನೀವು ಮಗುವನ್ನು ಭೇಟಿಯಾಗಬಹುದು. ಈಗ ಎಲ್ಲರೂ ಈ ಸುದ್ದಿಯನ್ನು ಕೇಳಿ ಒಬ್ಬರಿಗೊಬ್ಬರು ಒಪ್ಪಿಕೊಂಡು ಅಳತೊಡಗಿದರು. ಆನಂತರ ಅಂಚಲ ಓಡೋಡಿ ತನ್ನ ಮಗನನ್ನು ನೋಡಲು ಹೋದಳು. ದೀಪು ತನ್ನ ಕಣ್ಣನ್ನು ತೆರೆದು ಅಂಚಲ ಅವರನ್ನು ನೋಡಿದಾಗ, ಆಂಟಿ, ನೀವು ಕೂಡ ಬಂದಿದ್ದೀರಾ ಎಂದು ಕೇಳಿದನು. ಆಗ ಅಂಚಲ ಹೇಳಿದಳು, ಮಗ, ನಾನು ಆಂಟಿಯಲ್ಲ, ನಾನು ನಿನ್ನ ಅಮ್ಮನಾಗಿದ್ದೇನೆ. ಇದಾದ ಮೇಲೆ ಅವಳು ದೀಪುವಿಗೆ ಮುತ್ತಿಡತೊಡಗಿದಳು. ಅವನನ್ನು ಪ್ರೀತಿ ಮಾಡತೊಡಗಿದಳು. ಅವನನ್ನು ಅಪ್ಪಿಕೊಳ್ಳಲು ಹೋದಳು. ಆದರೆ ಡಾಕ್ಟರ್ ಅಪ್ಪಿಕೊಳ್ಳಲು ಬಿಡಲಿಲ್ಲ ಮತ್ತು ಡಾಕ್ಟರ್ ಹೇಳಿದರು, ತುಂಬ ಮಾತನಾಡಬೇಡಿ, ಮಗುವಿಗೆ ಪ್ರಜ್ಞೆ ಬಂದಿದೆ, ನೀವೇನೂ ಟೆನ್ಷನ್ ಮಾಡಿಕೊಳ್ಳಬೇಡಿ. ಆನಂತರ ಅಂಚಲ ಹೊರಗಡೆ ಬಂದಳು. ಭಗವಂತನಿಗೆ ಲಕ್ಷ ಲಕ್ಷ ಕೃತಜ್ಞತೆಗಳನ್ನು ಸಲ್ಲಿಸಿದಳು. ಇದಾದ ಮೇಲೆ ಇನ್ನು 3 ದಿನಗಳು ಕಳೆದವು. ಅಲ್ಲಿಯವರೆಗೂ ಅವಳು ಪವನನಿಗೆ ಕಾಲ್ ಮಾಡುವುದಾಗಲಿ ತನ್ನ ಫೋನನ್ನು ಆನ್ ಮಾಡುವುದಾಗಲಿ ಮಾಡಲಿಲ್ಲ. ಇದಾದ ಮೇಲೆ ಪವನ್ನಿಗೂ ಕೂಡ ಅವಳ ಬಗ್ಗೆ ಚಿಂತೆ ಕಾಡಿತು. ಅವನು ಆ ಭಿಕ್ಷುಕ ಮಕ್ಕಳ ಜೊತೆಗೆ ಸಂಗಮ ವಿಹಾರ ಕೊಳಗೇರಿಗೆ ಬಂದನು. ಅಲ್ಲಿಗೆ ಬಂದಾಗ ಪವನನಿಗೆ ಎಲ್ಲ ಕಥೆಯೂ ಅರ್ಥವಾಯಿತು. ಆ ಮಗು ಯಾರು, ಅವನ ಪತ್ನಿ ಯಾರು, ಎಲ್ಲವೂ ಅವನಿಗೆ ಅರ್ಥವಾಯಿತು. ಇದಾದ ಮೇಲೆ ಅವನು ಸೀದಾ ಸಫ್ದರ್ಗಂಜ್ ಆಸ್ಪತ್ರೆಗೆ ಬಂದನು. ಆಸ್ಪತ್ರೆಗೆ ಬಂದು ತನ್ನ ಹೆಂಡತಿ ಅಂಚಲಾಳಿಗೆ ಉಲ್ಟಪಲ್ಟ ಮಾತನಾಡಲು ಶುರು ಮಾಡಿದನು ಮತ್ತು ಹೇಳಿದನು, ನೀವೆಲ್ಲರೂ ಸೇರಿ ನನಗೆ ಮೋಸ ಮಾಡಿದ್ದೀರಿ. ನೀವು ಹೀಗೆ ಮಾಡಬಾರದಾಗಿತ್ತು. ಇಂದಿನಿಂದ ನಿನ್ನ ಹಾಗೂ ನನ್ನ ನಡುವಿನ ಸಂಬಂಧ ಮುಗಿದು ಹೋಯಿತು. ಆದರೆ ಅಂಚಲ ಏನನ್ನೂ ಹೇಳಲಿಲ್ಲ. ಕೇವಲ ತಲೆ ತಗ್ಗಿಸಿ ಎಲ್ಲ ಮಾತನ್ನು ಕೇಳಿಸಿಕೊಳ್ಳತೊಡಗಿದಳು. ಅವಳಿಗೆ ಇಷ್ಟು ಹೇಳಿದ ನಂತರ ಪವನ್ ಅಲ್ಲಿಂದ ಹೊರಟು ಹೋದನು. ಆದರೆ ಅಂಚಲಾಳಿಗೆ ದೀಪುವಿನ ಪ್ರಾಣ ಉಳಿಯುತ್ತೆಂದು ಸಮಾಧಾನವಾಯಿತು. ಅದಾದ ಮೇಲೆ ಅವಳು 1 ವಾರದವರೆಗೂ ಅಲ್ಲಿಯೇ ಇದ್ದಳು. ಡಾಕ್ಟರ್ ದೀಪುವನ್ನು ಡಿಸ್ಚಾರ್ಜ್ ಮಾಡಿದಾಗ ಅವನನ್ನು ಕರೆದುಕೊಂಡು ಸಂಗಮ ವಿಹಾರಕ್ಕೆ ಬಂದಳು. ಅವನನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದಳು. ಮತ್ತೊಂದು ಕಡೆ ಅವಳು ಪವನನಿಗೆ ಫೋನ್ ಮಾಡಿದಳು. ಪವನನು ಅವಳ ನಂಬರ್ ಅನ್ನು ಬ್ಲಾಕ್ ಮಾಡಿದನು. ಮನೆಯ ಎಲ್ಲ ಸದಸ್ಯರಿಗೆ ಅವನು ಈ ವಿಷಯವನ್ನು ಹೇಳಿದ್ದನು ಮತ್ತು ಎಲ್ಲರ ಫೋನ್ನಲ್ಲಿಯೂ ಇವಳ ನಂಬರನ್ನು ಬ್ಲಾಕ್ ಲಿಸ್ಟ್ನಲ್ಲಿ ಹಾಕಿಸಿದ್ದನು. ಇದಾದ ಮೇಲೆ ಮತ್ತೆ 10 ದಿನಗಳು ಕಳೆದವು. ಒಂದು ದಿನ ಪವನ್ನ ಅಮ್ಮ, ಅವನ ಸಹೋದರಿ ಎಲ್ಲರೂ ಸಂಗಮ ವಿಹಾರಕ್ಕೆ ಬಂದರು. ಅವರು ದೀಪುವಿನ ಮನೆಗೆ ಬಂದರು. ಅವರು ಬಂದಾಗ ಅಂಚಲ ಅವರನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಏಕೆಂದರೆ ಅವಳ ಜಗತ್ತು ಈಗ ಅವರಿಂದ ಬೇರೆಯಾಗಿತ್ತು. ಏಕೆಂದರೆ ಅವಳಿಗೆ ಈಗ ಅವಳ ಮಗನಿದ್ದನು. ಅವಳು ತನ್ನ ಮಗನನ್ನು ಅಪ್ಪಿಕೊಂಡು ಅವರ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತಳು. ಅವಳ ಸ್ಥಿತಿಯನ್ನು ನೋಡಿ ಅವಳ ಅತ್ತೆ ಮಾವ ಕೂಡ ಅಳತೊಡಗಿದರು. ಮಗಳೇ, ಅಳಬೇಡ, ಮನೆಗೆ ನಡೆ. ಆಗ ಅವಳು ಹೇಳಿದಳು, ಇಲ್ಲ, ನಾನು ಬರುವುದಿಲ್ಲ. ನಿಮಗೆ ಈಗ ಗೊತ್ತಾಗಿರಬೇಕು, ನಾನು ನನ್ನ ಮಗನನ್ನು ಮತ್ತೊಮ್ಮೆ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಆಗ ಅತ್ತೆ ಮಾವ ಹೇಳಿದರು, ನಿನ್ನ ಮಗನನ್ನು ಬಿಟ್ಟು ಬಿಡು ಎಂದು ಯಾರು ಹೇಳಿದ್ದಾರೆ? ನಾವು ನಿನ್ನ ಮಗನನ್ನು ನಿನ್ನಿಂದ ಬೇರೆ ಮಾಡಿ ಆ ಪಾಪವನ್ನು ನಮ್ಮ ತಲೆಗೆ ಕಟ್ಟಿಕೊಳ್ಳಲು ಬಯಸುವುದಿಲ್ಲ. ಸರಿ, ಇವನನ್ನು ಕೂಡ ನಮ್ಮ ಜೊತೆ ಕರೆದುಕೊಂಡು ಹೋಗೋಣ, ನಡೆ. ಜೊತೆಯಲ್ಲಿರುವ ಇವನ ಅಜ್ಜಿಯನ್ನು ಕೂಡ ನಮ್ಮ ಜೊತೆ ಕರೆದುಕೊಂಡು ಬಾ, ಏಕೆಂದರೆ ಇವಳು ಕೂಡ ತನ್ನ ಮೊಮ್ಮಗನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ. ಗೆಳೆಯರೇ, ಇದಾದ ಮೇಲೆ ಅಂಚಲಾಳು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಇದಾದ ಮೇಲೆ ಅವಳು ಪವನ್ ಏನು ಹೇಳುತ್ತಾನೆ ಎಂದು ಅವನ ಕಡೆ ನೋಡತೊಡಗಿದಳು. ಪವನ್ ಕೂಡ ಹೇಳಿದನು, ನಾನು ಕೂಡ ನಿನ್ನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ, ನಮ್ಮ ಜೊತೆ ಬಾ. ಇದಾದ ಮೇಲೆ ಅವಳು ಪವನ್ನನ್ನು ಅಪ್ಪಿಕೊಂಡಳು. ಆನಂತರ ದೀಪು, ಅಜ್ಜಿ ಹಾಗೂ ಅಂಚಲಾಳನ್ನು ಕರೆದುಕೊಂಡು ಬಂದರ್ಪುರಕ್ಕೆ ಬಂದರು. ಇದು 2018ರಲ್ಲಿ ನಡೆದ ಘಟನೆಯಾಗಿದೆ. ಇದು ನಡೆದು ಇಂದು 6 ವರ್ಷಗಳು ಕಳೆದು ಹೋಗಿವೆ.
ಈಗ ಅವಳು 6 ತಿಂಗಳ ಗರ್ಭಿಣಿಯಾಗಿದ್ದಳು. 3 ತಿಂಗಳ ನಂತರ ಅವಳಿಗೆ ಮತ್ತೊಂದು ಮಗುವಾಯಿತು. ಮತ್ತೆ 2-3 ವರ್ಷಗಳ ನಂತರ ಅವಳಿಗೆ ಒಂದು ಹೆಣ್ಣು ಮಗುವಾಯಿತು. ಇಂದು ಇಡೀ ಪರಿವಾರವು ತುಂಬ ಖುಷಿಯಿಂದ ತಮ್ಮ ಜೀವನವನ್ನು ಕಳೆಯುತ್ತಿದ್ದಾರೆ. ದೀಪುವಿನ ಅತ್ತೆಯೂ ಕೂಡ ಆಗಾಗ ಬಂದು ದೀಪುವನ್ನು ಭೇಟಿಯಾಗಿ ಹೋಗುತ್ತಾಳೆ. ಈಗ ದೀಪು, ಅವನ ಅಮ್ಮ ಅಂಚಲ, ಅವನ ತಂಗಿ, ತಮ್ಮಂದಿರು ತುಂಬ ಸುಂದರವಾದ ಜೀವನವನ್ನು ನಡೆಸುತ್ತಿದ್ದಾರೆ. ವೀಕ್ಷಕರೇ, ಏನಾದರೂ ಆಗಲಿ ಒಬ್ಬಳು ಅಮ್ಮನನ್ನು ಅವಳ ಮಗುವಿನಿಂದ ಎಂದಿಗೂ ಬೇರ್ಪಡಿಸಬಾರದು. ಇದು ಇಂದಿನ ಕಥೆಯಾಗಿತ್ತು. ಈ ಕಥೆಯು ನಿಮಗೆ ಹೇಗೆ ಅನಿಸಿತು ಅವಶ್ಯವಾಗಿ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ಈ ಕಥೆಯು ನಿಮಗೆ ಇಷ್ಟವಾದರೆ ನಮ್ಮ ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಜೈ ಹಿಂದ್, ಜೈ ಭಾರತ್.